ಸ್ನೇಹಿತರೆ, ನಿಮಗೆ ಗೊತ್ತಾ, ನಾಳೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆರಂಭವಾದ್ರೆ ಪಾಶ್ಚಿಮಾತ್ಯ ದೇಶಗಳು ಅದನ್ನ ಅವಕಾಶ ಮಾಡಿಕೊಂಡು ಭಾರತದ ಇಡೀ ಡಿಜಿಟಲ್ ಕ್ಷೇತ್ರವನ್ನೇ ಸ್ಥಗಿತಗೊಳಿಸಬಲ್ಲವು. ಯಾಕಂದ್ರೆ ಪ್ರಸ್ತುತ ನಾವು ಬಳಸುತ್ತಿರುವ ಆಪ್ಸ್, ಮೇಲ್ಸ್, ಇದರ ಎಲ್ಲಾ ಡೇಟಾವು ಅಮೆರಿಕದ ಕಣ್ಗಾವಲಿನಲ್ಲಿ ನಡೆಯುತ್ತಿದೆ. ಹಾಗಾಗಿ ನಾಳೆ ಪಾಕಿಸ್ತಾನದೊಂದಿಗೆ ಯುದ್ಧವೇನಾದ್ರೂ ಆರಂಭವಾದ್ರೆ ಭಾರತಕ್ಕೆ ಪೆಟ್ಟು ನೀಡಲು ಅವ್ರಿಗೆ ಇದಕ್ಕಿಂತ ಒಳ್ಳೆಯ ಅವಕಾಶ ಸಿಗೋದಿಲ್ಲ. ಆದರೆ ಭಾರತದ ಅಭಿವೃದ್ಧಿಯನ್ನ ತಡೆಯಲು ಈ ದೇಶಗಳು ಒಂದು ಯುದ್ಧ ನಡೆಯೋವರೆಗೂ ಕಾಯುತ್ತವೆ ಅಂತ ಅನ್ಕೊಂಡ್ರೆ ಅದು ತಪ್ಪು ಕಲ್ಪನೆಯಾಗುತ್ತೆ. ಯಾಕಂದ್ರೆ ಈಗ ನೀವು ವಿಡಿಯೋ ನೋಡುತ್ತಿರುವ ಸಮಯ ಹೊತ್ತಿಗಾಗ್ಲೇ ಸುಮಾರು 8 ದೇಶಗಳು ಭಾರತದ ಬೆಳವಣಿಗೆಯನ್ನ ತಡೆಯಲು ಶತಪ್ರಯತ್ನಗಳು ಮಾಡುತ್ತಿವೆ. ಇವುಗಳಲ್ಲಿ ಬಹುತೇಕ ದೇಶಗಳಿಗೆ ಭಾರತದೊಂದಿಗೆ ಯಾವುದೇ ಶತ್ರುತ್ವವೇ ಇಲ್ಲ. ಆದ್ರೂ ಸಹ ಅವು ಭಾರತದ ವಿರುದ್ಧವಾಗಿ ಕೆಲಸ ಮಾಡ್ತಿವೆ. ಒಂದು ದೇಶ ನಮ್ಮ ಆರ್ಥಿಕತೆಯ ಮೇಲೆ ಗುರಿ ಇಟ್ರೆ ಮತ್ತೊಂದು ದೇಶ ನೇರವಾಗಿ ನಮ್ಮ ರಕ್ಷಣಾ ಸಾಮರ್ಥ್ಯವನ್ನ ಟಾರ್ಗೆಟ್ ಮಾಡ್ತಿವೆ. ಇನ್ನೊಂದು ದೇಶ ಫೇಕ್ ಪ್ರೋಪಗಂಡಾಗಳನ್ನ ಬಳಸಿ ಜಾಗತಿಕವಾಗಿ ಭಾರತಕ್ಕಿರುವ ಹೆಸರು ಮತ್ತು ಪ್ರಭಾವವನ್ನ ಹಾಳು ಮಾಡಲು ನೋಡ್ತಿವೆ. ಭಾರತದ ಸುತ್ತ ಈ 8 ದೇಶಗಳು ಒಂದು ಪದ್ಮ ವ್ಯೂಹವನ್ನೇ ಹೆಣೆಯುತ್ತಿವೆ ಅಂತ ಹೇಳ್ಬೋದು. ಆದ್ರೆ ಆ 8 ದೇಶಗಳು ಯಾವುವು, ಅವು ಭಾರತವನ್ನೇ ಯಾಕೆ ಟಾರ್ಗೆಟ್ ಮಾಡ್ತಿವೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಂಬರ್ 8, ಮಾಲ್ಡೀವ್ಸ್. ಮಾಲ್ಡೀವ್ಸ್ ಅನ್ನ ಕೇವಲ ಒಂದು ಪ್ರವಾಸಿ ತಾಣವಾಗಿ ಮಾತ್ರ ನೋಡಬಾರದು. ಯಾಕಂದ್ರೆ ಜಿಯೋಪಾಲಿಟಿಕ್ಸ್ ಆಟದಲ್ಲಿ ಈಗ ಆ ದೇಶ ಚೀನಾಗೆ ಒಂದು ಹಿತ್ತಲಾಗಿ ಮಾರ್ಪಟ್ಟಿದೆ. ಅಲ್ಲಿ ಮೊಹಮ್ಮದ್ ಮಯೂಜ್ಜಿ ಅಧಿಕಾರಕ್ಕೆ ಬಂದಾಗಿನಿಂದ ಸಂಪೂರ್ಣವಾಗಿ ಆಂಟಿ ಇಂಡಿಯನ್ ನಿಲುವನ್ನ ತೆಗೆದುಕೊಳ್ಳಲು ಅವನು ಪ್ರಾರಂಭಿಸಿದ್ದಾನೆ. ಮೊದಲಿಗೆ ಮಯೂಜ್ಜಿ ಇಂಡಿಯಾ ಔಟ್ ಎಂದನು. ಆಮೇಲೆ ಚೀನಾ ಇನ್ನೆನ್ನುತ್ತಾ ಶಿ ಜಿಂಪಿಂಗ್ಗೆ ರೆಡ್ ಕಾರ್ಪೆಟ್ ಹಾಸಿದನು. 2025ರಲ್ಲಿ ಮಾಲ್ಡೀವ್ಸ್ ಮತ್ತು ಚೀನಾದ ನಡುವೆ ರಕ್ಷಣಾ ಒಪ್ಪಂದ ನಡೆಯಿತು. ಮಾಲ್ಡೀವ್ಸ್ಗೆ ಸೇರಿದ 4 ದ್ವೀಪಗಳು ಚೀನಾ ಬಂದರು ಅಭಿವೃದ್ಧಿ ಕಂಪನಿಗಳ ನಿಯಂತ್ರಣಕ್ಕೆ ಹೋದವು. ಈಗ ಆ ದ್ವೀಪಗಳಲ್ಲಿ ಚೀನಾದ ರಿಸರ್ಚ್ ವೆಸಲ್ಸ್ ಲಂಗರ್ ಹಾಕಿವೆ. ಆದ್ರೆ ರಿಸರ್ಚ್ ಎಂಬ ಪದವನ್ನ ಕೇಳಿ ಮೋಸ ಹೋಗ್ಬೇಡಿ. ಯಾಕಂದ್ರೆ ಆ ನೌಕೆಗಳು ಅಲ್ಲಿಗೆ ಮೀನು ಹಿಡಿಯಲು ಬಂದಿಲ್ಲ. ಅವು ಹಿಂದೂ ಮಹಾಸಾಗರದ ತಳವನ್ನ ಮ್ಯಾಪಿಂಗ್ ಮಾಡಲು ಬಂದಿವೆ. ಚೀನಾದ ಪರಮಾಣು ಜಲಂತರ್ಗಾಮಿಗಳು ನಮ್ಮ ಭಾರತೀಯ ರಾಡರ್ಗಳಿಗೆ ಸಿಕ್ಕಿ ಬೀಳದೆ ಹೇಗೆ ಹಿಂದೂ ಮಹಾಸಾಗರವನ್ನ ಪ್ರವೇಶಿಸಬೇಕು ಎಂದು ಹೊಸ ದಾರಿಗಳನ್ನ ಹುಡುಕ್ತಾ ಇವೆ. ಅಗತ್ಯ ಬಿದ್ರೆ ಇದೇ ದ್ವೀಪಗಳನ್ನ ಚೀನಾ ಮಿಲಿಟರಿ ನೆಲೆಗಳಾಗಿಯೂ ಮಾರ್ಪಡಿಸಿ 24/7 ತನ್ನ ನೌಕಾಪಡೆಯನ್ನ ಅಲ್ಲೇ ಇರಿಸಬಲ್ಲವು. ಈ ರೀತಿಯಾಗಿ ಚೀನಾ ಮುಂಬರುವ ಕೆಲವು ವರ್ಷಗಳಲ್ಲಿ ಭಾರತದ ವಿರುದ್ಧ ಹಿಂದೂ ಮಹಾಸಾಗರದಲ್ಲಿ ಒಂದು ಸದರನ್ ಫ್ರಂಟ್ ಅನ್ನ ತೆರೆಯಲು ನೋಡುತ್ತಿದೆ. ಈ ಇಡೀ ಪ್ಲಾನ್ ನಲ್ಲಿ ಮಾಲ್ಡೀವ್ಸ್ ನೇರವಾಗಿ ಚೀನಾಗೆ ಸಹಕರಿಸ್ತಾ ಇದೆ. ಭಾರತ ತನ್ನ ಬ್ಲೂ ವಾಟರ್ ಎಕಾನಮಿ ಮತ್ತು ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಖರ್ಚು ಮಾಡಬೇಕಾದ ಸಂಪನ್ಮೂಲಗಳನ್ನ ಮಾಲ್ಡೀವ್ಸ್ ಮೇಲಿನ ನಿಗಕ್ಕಾಗಿ ವ್ಯರ್ಥ ಮಾಡುವಂತೆ ಮಾಡುವುದು ಚೀನಾದ ಮುಖ್ಯ ಉದ್ದೇಶವಾಗಿದೆ. ಆದ್ರೆ ಇಲ್ಲಿ ಮಾಲ್ಡೀವ್ಸ್ ಅನ್ನ ಮೀರಿದ ಮತ್ತೊಂದು ಗಂಡಾಂತರ ನಮ್ಮ ದೇಶದ ಪಕ್ಕದಲ್ಲೇ ಇದೆ. ಅದ್ರ ಬಗ್ಗೆ ಈಗ ಮಾತಾಡೋಣ. ನಂಬರ್ 7, ಬಾಂಗ್ಲಾದೇಶ. ಬಾಂಗ್ಲಾದೇಶದಂತಹ ಒಂದು ಸಣ್ಣ ದೇಶ ಭಾರತದ ಅಭಿವೃದ್ಧಿಯನ್ನು ಹೇಗೆ ತಡೆಯಬಲ್ಲದು ಎಂದು ನೀವು ಯೋಚಿಸಬಹುದು. ಆದ್ರೆ ಈ ಬಾಂಗ್ಲಾದೇಶ ಒಂದು ಅಪಾಯಕಾರಿ ದೇಶ. ಅದನ್ನ ಕಡಿಮೆ ಅಂದಾಜು ಮಾಡಬೇಡಿ. ಈ ಬಾಂಗ್ಲಾದೇಶ ಈಗ ನೇರವಾಗಿ ಭಾರತದ ಡೆಮೋಕ್ರಸಿಯನ್ನೇ ಬದಲಾಯಿಸಲು ಹೊರಟಿದೆ. ಕಳೆದ ಕೆಲವು ವರ್ಷಗಳಿಂದ ಬಾಂಗ್ಲಾದೇಶ ನಮ್ಮ ದೇಶದೊಳಗೆ ಸೈಲೆಂಟ್ ಆಗಿ ಅಕ್ರಮ ವಲಸಿಗರನ್ನ ಕಳಿಸ್ತಾ ಇದೆ. ಕೆಲವು ಅಂದಾಜುಗಳ ಪ್ರಕಾರ ಈಗ ಭಾರತದಲ್ಲಿ ಸುಮಾರು 2 ಕೋಟಿಗೂ ಹೆಚ್ಚು ಬಾಂಗ್ಲಾದೇಶಿಯರು ಅಕ್ರಮವಾಗಿ ವಾಸಿಸ್ತಾ ಇದ್ದಾರೆ. ಇವರಲ್ಲಿ ಬಹುತೇಕ ಭಾಗದ ಜನರು ಪಶ್ಚಿಮ ಬಂಗಾಳ. ಇದು ಕೇವಲ ಗುರುತಿಗೆ ಸಂಬಂಧಿಸಿದ ಸಮಸ್ಯೆ ಮಾತ್ರವಲ್ಲ. ಏಕೆಂದ್ರೆ ಈ ನುಸುಳುಕೋರರಿಂದಾಗಿ ನಮ್ಮ ದೇಶದ ಹೆಲ್ತ್ ಕೇರ್, ಹೌಸಿಂಗ್, ಫುಡ್ ಸೆಕ್ಯೂರಿಟಿ ಮುಂತಾದ ಪ್ರಮುಖ ರಂಗಗಳ ಮೇಲೆ ಒತ್ತಡ ಬೀಳುತ್ತಿದೆ. ಭಾರತೀಯ ನಾಗರಿಕರಿಗೆ ತಲುಪಬೇಕಾದ ಕಲ್ಯಾಣ ಯೋಜನೆಗಳನ್ನ ಮತ್ತು ಸರ್ಕಾರಿ ಸೇವೆಗಳನ್ನ ಈ ಅಕ್ರಮ ವಲಸಿಗರೇ ದೊಡ್ಡ ಸಂಖ್ಯೆಯಲ್ಲಿ ಲೂಟಿ ಮಾಡ್ತಿದ್ರೆ ಅದು ಅಂತಿಮವಾಗಿ ನಮ್ಮ ದೇಶದ ಆರ್ಥಿಕತೆಯನ್ನೇ ಹಿನ್ನಡೆಗೆ ತಳ್ಳುತ್ತದೆ. ಇಲ್ಲಿನ ಮತ್ತೊಂದು ಕರಾಳ ಸತ್ಯವೇನೆಂದ್ರೆ ಈ ಇಮಿಗ್ರೆಂಟ್ಸ್ ಗಳಲ್ಲಿ ತುಂಬಾ ಜನ ನಮ್ಮ ದೇಶದಲ್ಲಿ ಅಕ್ರಮ ಚಟುವಟಿಕೆಗಳನ್ನ ಮಾಡ್ತಿದ್ದಾರೆ. ಅದನ್ನ ಆದಷ್ಟು ಬೇಗ ತಡಿಬೇಕು. ನಂಬರ್ 6, UK. ಸ್ನೇಹಿತರೆ, ಕಳೆದ 100 ವರ್ಷಗಳಿಂದ UK ತನ್ನ ಲಂಡನ್ ನಗರವನ್ನ ಜಾಗತಿಕ ವಾಣಿಜ್ಯದಲ್ಲಿ ಒಂದು ಪ್ರಮುಖ ಮಿಡಲ್ ಮ್ಯಾನ್ ಆಗಿ ಮಾರ್ಪಡಿಸಿದೆ ಎಂದು ನಾವು ಹೇಳಬಹುದು. ಪ್ರಪಂಚದಲ್ಲಿ ಯಾವುದೇ ದೇಶ ಮತ್ತೊಂದು ದೇಶದೊಂದಿಗೆ ವ್ಯಾಪಾರ ಮಾಡಬೇಕಾದ್ರೆ ಅದರ ಕರೆನ್ಸಿಯ ವಿನಿಮಯ ಕೇವಲ ಲಂಡನ್ ನಲ್ಲಿನ ಬ್ಯಾಂಕುಗಳ ಮೂಲಕವೇ ನಡೆಯುತ್ತೆ. ಉದಾಹರಣೆಗೆ, ನೀವು ಒಬ್ಬ ಭಾರತೀಯ ಉದ್ಯಮಿ ಅಂದ್ಕೊಳ್ಳೋಣ. ನೀವು ಜರ್ಮನಿ ದೇಶದಿಂದ ಒಂದು ಮೆಷಿನರಿಯನ್ನ ಖರೀದಿಸಬೇಕಾಗಿದೆ. ಇದಕ್ಕಾಗಿ ರೂಪಾಯಿಯನ್ನ ಡಾಲರ್ ಆಗಿ, ಡಾಲರ್ ಅನ್ನ ಯೂರೋ ಆಗಿ ಮಾರ್ಪಡಿಸಿ ಜರ್ಮನಿಗೆ ಪಾವತಿಸಬೇಕು. ಆದ್ರೆ ಈ ಇಡೀ ಕರೆನ್ಸಿ ಕನ್ವರ್ಷನ್ ಪ್ರೋಸೆಸ್ ಏನಿದೆಯೋ ಅದನ್ನ ಲಂಡನ್ ನ ಫೈನಾನ್ಸ್ ಸಂಸ್ಥೆಗಳು ತಮ್ಮ ಮುಷ್ಟಿಯಲ್ಲಿ ಇಟ್ಕೊಂಡಿವೆ. ಕೆಲವು ಅಂದಾಜುಗಳ ಪ್ರಕಾರ ಜಾಗತಿಕ ಫಾರೆಕ್ಸ್ ಮಾರುಕಟ್ಟೆಯ 48% ಕೇವಲ ಲಂಡನ್ ನಗರವೊಂದೇ ಹ್ಯಾಂಡಲ್ ಮಾಡ್ತಾ ಇದೆ. ಇದಕ್ಕಾಗಿ UK ದೊಡ್ಡ ಮೊತ್ತದಲ್ಲಿ ಕಮಿಷನ್ ಮತ್ತು ಟ್ಯಾಕ್ಸ್ ಗಳನ್ನ ವಸೂಲಿ ಮಾಡಿ ಲಾಭ ಗಳಿಸ್ತಾ ಇದೆ. ಇಷ್ಟು ದಿನ ಈ ಮಿಷನ್ ನಲ್ಲಿ ಲಂಡನ್ಗೆ ಪರ್ಯಾಯವೇ ಇರಲಿಲ್ಲ ಎನ್ಬೇಕು. ಆದ್ರೆ ನಮ್ಮ ಭಾರತ ಈಗ ತನ್ನ ಗಿಫ್ಟ್ ಸಿಟಿಯ ಮೂಲಕ ಲಂಡನ್ನ ಆಧಿಪತ್ಯಕ್ಕೆ
ಗೆ ಸವಾಲು ಹಾಕ್ತಿದೆ. ಗುಜರಾತ್ನ ಗಿಫ್ಟ್ ಸಿಟಿಯಲ್ಲಿ ಭಾರತ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸ್ ಸೆಂಟರ್ ಅನ್ನ ಸ್ಥಾಪಿಸಿದೆ. ಜಾಗತಿಕ ದೇಶಗಳು ಇಷ್ಟು ದಿನ ಲಂಡನ್ ನಿಂದ ಯಾವ ಸೇವೆಗಳನ್ನ ಪಡಿತಾ ಇದ್ವೋ ಅದೇ ಸೇವೆಗಳು ಈಗ ಗಿಫ್ಟ್ ಸಿಟಿಯಲ್ಲೂ ಲಭ್ಯವಿವೆ. ಮುಖ್ಯವಾಗಿ ಗಿಫ್ಟ್ ಸಿಟಿಯಲ್ಲಿ ಭಾರತ ಮುಂದಿನ 20 ವರ್ಷಗಳವರೆಗೆ ಟ್ಯಾಕ್ಸ್ ಹಾಲಿಡೇ ಎಂದು ಘೋಷಿಸಿದೆ. ಅಂದ್ರೆ ಇಲ್ಲಿಂದ ಗಿಫ್ಟ್ ಸಿಟಿ ಆಧಾರಿತ ಬಿಸ್ನೆಸ್ ಮಾಡುವ ಕಂಪನಿಗಳಿಗೆ ಯಾವುದೇ ಟ್ಯಾಕ್ಸ್ ಅನ್ವಯಿಸೋದಿಲ್ಲ. ಲಂಡನ್ ಅಂತೆ ಗಿಫ್ಟ್ ಸಿಟಿಯಲ್ಲಿ ಅವರು ಯಾವುದೇ ಟ್ಯಾಕ್ಸ್ ಅನ್ನ ಕಟ್ಟಬೇಕಾದ ಅಗತ್ಯವೇ ಇಲ್ಲ. ಅವರ ಪ್ರಾಫಿಟ್ಸ್ ಅವರ ಬಳಿಯೇ ಇರುತ್ತೆ. ಇದು ಯುಕೆಗೆ ಅತಿ ದೊಡ್ಡ ದುಸ್ವಪ್ನ ಎಂದು ಹೇಳಬಹುದು. ನಂಬರ್ 5 ಕೆನಡಾ. ಯುಕೆಯಂತೆ ಭಾರತದ ಮೇಲೆ ಫೇಕ್ ನ್ಯಾರೇಟಿವ್ ಹರಡುತ್ತಿರುವ ಮತ್ತೊಂದು ಪಾಶ್ಚಿಮಾತ್ಯ ದೇಶವೇ ಕೆನಡಾ. ಅಲ್ಲಿ ಒಂದು ಕಾಲದಲ್ಲಿ ಜಸ್ಟಿನ್ ಟ್ರೂಡೋ ಸರ್ಕಾರ ಭಾರತದ ವಿರುದ್ಧವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇತ್ತು. ಟ್ರೂಡೋ ಆಡಳಿತದಲ್ಲಿ ಎರಡೂ ದೇಶಗಳ ನಡುವಿನ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ತುಂಬಾ ಕ್ಷೀಣಿಸಿದ್ದವು. ಆದರೆ 2025 ಮಾರ್ಚ್ ನಲ್ಲಿ ಕೆನಡಾದಲ್ಲಿ ಟ್ರೂಡೋ ಗೌರ್ಮೆಂಟ್ ಬಿದ್ದು ಹೋಗಿ ಮಾರ್ಕ್ ಕಾರ್ನಿ ಎಂಬ ಹೊಸ ಲೀಡರ್ ಅಧಿಕಾರಕ್ಕೆ ಬಂದಿದ್ದಾನೆ. ಇವನಾದ್ರೂ ಭಾರತದೊಂದಿಗೆ ಸಂಬಂಧಗಳನ್ನ ರೀಸೆಟ್ ಮಾಡ್ಕೊಳ್ತಾನ ಅಂದ್ರೆ ಮಾರ್ಕ್ ಕಾರ್ನಿ ಕೂಡ ಈಗ ಭಾರತದೊಂದಿಗೆ ಡಬಲ್ ಗೇಮ್ ಮಾಡಲು ಶುರು ಮಾಡಿದ್ದಾನೆ. ಇತ್ತೀಚೆಗೆ ಕೆನಡಾದ ಇಂಟೆಲಿಜೆನ್ಸ್ ಏಜೆನ್ಸಿ CSIS ಒಂದು ಆನ್ಯುಯಲ್ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಿದೆ. ಅದರಲ್ಲಿ ಕೆನಡಾ ಮೊದಲ ಬಾರಿಗೆ ಅಲ್ಲಿನ ಖಲಿಸ್ತಾನಿ ಮೂವ್ಮೆಂಟ್ ಅನ್ನ ಆ ದೇಶದ ರಾಷ್ಟ್ರೀಯ ಭದ್ರತೆಗೆ ಒಂದು ಅಪಾಯ ಎಂದು ಒಪ್ಪಿಕೊಂಡಿದೆ. ಆದ್ರೆ ಅದನ್ನ ನೋಡಿ ಮೋಸ ಹೋಗಬೇಡಿ, ಯಾಕಂದ್ರೆ ಅದೇ ರಿಪೋರ್ಟ್ ನಲ್ಲಿ ಕೆನಡಾ ಭಾರತದ ಮೇಲೆಯೂ ವಿಷ ಕಾರಿದೆ. ಭಾರತವನ್ನ ಇರಾನ್, ಚೀನಾ, ಪಾಕಿಸ್ತಾನದಂತಹ ಸರ್ವಾಧಿಕಾರಿ ದೇಶಗಳೊಂದಿಗೆ ಹೋಲಿಸಿದೆ. ಮುಖ್ಯವಾಗಿ ಭಾರತ ಕೆನಡಾದ ಸಾರ್ವಭೌಮತ್ವವನ್ನ ಉಲ್ಲಂಘಿಸಿ ಆ ದೇಶದಲ್ಲಿರುವ ಸಿಖ್ ಡಯೋಸ್ಪಾರವನ್ನ ಟಾರ್ಗೆಟ್ ಮಾಡಿ ಹತ್ಯೆಗಳನ್ನ ಮಾಡಿಸ್ತಾ ಇದೆ ಎನ್ನುತ್ತಾ ಭಾರತವನ್ನ ಒಂದು ರೋಗ್ ಡೆಮೋಕ್ರಸಿ ಆಗಿ ಬಿಂಬಿಸುವ ಪ್ರಯತ್ನದಲ್ಲಿ ಕೆನಡಾ ಇದೆ. ಇದನ್ನ ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಆಧಾರ ರಹಿತ ಆರೋಪ ಎಂದು ತಳ್ಳಿ ಹಾಕಿದೆ. ಆದರೆ ಕೆನಡಾ ಭಾರತದ ಮೇಲೆ ಈ ರೀತಿಯ ಫೇಕ್ ರಿಪೋರ್ಟ್ಸ್ ಅನ್ನ ಬಿಡ್ತಾ ಇದ್ರೆ ಅದು ವೆಸ್ಟರ್ನ್ ಮೀಡಿಯಾದಲ್ಲಿ ಹಲ್ಚಲ್ ಸೃಷ್ಟಿಸುತ್ತಿದೆ. ಇದರ ಪರಿಣಾಮವಾಗಿ ಜಾಗತಿಕವಾಗಿ ಭಾರತದ ಮೇಲೆ ಒಂದು ಬ್ಯಾಡ್ ಇಂಪ್ರೆಷನ್ ಏರ್ಪಡುತ್ತೆ. ಈ ರೀತಿಯಾಗಿ ಭಾರತವನ್ನ ಒಂದು ವಿವಾದಾತ್ಮಕ ದೇಶ ಎಂದು ಮುದ್ರೆ ಒತ್ತಿ ಭಾರತದ ಒಳಗೆ ವಿದೇಶಿ ಹೂಡಿಕೆಗಳು ಬರದಂತೆ ತಡೆಯುವುದೇ ಕೆನಡಾ ಮತ್ತು ಅದರ ಬಾಸ್ಗಳ ಅಸಲಿ ಪ್ಲಾನ್. ನಂಬರ್ 4 ಪಾಕಿಸ್ತಾನ. ಕಳೆದ 78 ವರ್ಷಗಳಿಂದ ಪಾಕಿಸ್ತಾನದ ಜೀವನ ಮತ್ತು ಜೀವಿತಾವಧಿಯ ಆಶಯವೆಲ್ಲ ಒಂದೇ, ಏನಾದ್ರೂ ಮಾಡಿ ಭಾರತದ ಅಭಿವೃದ್ಧಿಯನ್ನ ತಡೆಯುವುದು. ಪಾಕಿಸ್ತಾನಕ್ಕೆ ಗೊತ್ತು ತಾನು ನೇರವಾಗಿ ಭಾರತವನ್ನ ಎಂದಿಗೂ ಗೆಲ್ಲಲು ಸಾಧ್ಯವಿಲ್ಲ ಎಂದು. ಬ್ಲೀಡ್ ಇಂಡಿಯಾ ವಿತ್ 1000 ಕಟ್ಸ್ ಎಂಬ ಒಂದು ಸಂಚಿನ ಸ್ಟ್ರಾಟಜಿಯನ್ನ ಆಯ್ದುಕೊಂಡಿದೆ. ಸ್ವಾತಂತ್ರ್ಯ ಬಂದಾಗಿನಿಂದ ಪಾಕಿಸ್ತಾನದ ಕಾರಣದಿಂದಾಗಿ ಭಾರತ ಕಾಶ್ಮೀರದಲ್ಲಿ ಕೆಲವು ಲಕ್ಷ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದೆ. ಅದೇ ಕಾಶ್ಮೀರ ಸಮಸ್ಯೆ ಇಲ್ಲದೆ ಇದ್ರೆ ಭಾರತ ಹಣವನ್ನ ನಮ್ಮ ದೇಶದ ಎಜುಕೇಶನ್, ಹೆಲ್ತ್ ಕೇರ್, ಇನ್ಫ್ರಾಸ್ಟ್ರಕ್ಚರ್ ನಂತಹ ಪ್ರಯೋಜನಕಾರಿ ರಂಗಗಳಲ್ಲಿ ಬಳಸ್ತಾ ಇತ್ತು. ಹಾಗೆಯೇ ಪಾಕಿಸ್ತಾನ ಕಾಲಕಾಲಕ್ಕೆ ಭಯೋತ್ಪಾದನೆ ಎಂಬ ಆಯುಧವನ್ನ ಬಳಸುತ್ತಾ ಕೇವಲ ನಮ್ಮ ದೇಶದ ಜನರನ್ನ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ರೆಪ್ಯುಟೇಷನ್ ಅನ್ನ ಸಹ ಹಾಳು ಮಾಡಲು ನೋಡ್ತಿದೆ. ಟೆರರಿಸಂ ಮೂಲಕ ಇಂಡಿಯಾದಲ್ಲಿ ಅಶಾಂತಿ ಎಬ್ಬಿಸುತ್ತಾ ಇಂಡಿಯಾವನ್ನ ಒಂದು ಅನ್ಸ್ಟೇಬಲ್ ಕಂಟ್ರಿಯಾಗಿ ತೋರಿಸಲು ಪಾಕಿಸ್ತಾನ ಮೊದಲಿಂದಲೂ ಪ್ರಯತ್ನಿಸ್ತಾ ಇದೆ. ಭಾರತದಲ್ಲಿನ ವಿದೇಶಿ ಹೂಡಿಕೆಗಳು ಇತರ ಮಾರುಕಟ್ಟೆಗಳಿಗೆ ಹೊರಟು ಹೋಗುವಂತೆ ಮಾಡಲು ಶತಪ್ರಯತ್ನ ಮಾಡುತ್ತಿದೆ. ಅದಕ್ಕೆ ಚೀನಾ ನೇರವಾಗಿ ಸಪೋರ್ಟ್ ಮಾಡ್ತಿದೆ. ಆದ್ರೆ ಇವರು ಎಷ್ಟೇ ಕುತಂತ್ರಗಳನ್ನ ಮಾಡಿದ್ರೂ ಭಾರತದ ಬೆಳವಣಿಗೆಯನ್ನ ತಡೆಯಲು ಸಾಧ್ಯವಿಲ್ಲ ಎನ್ನುವುದು ಇದು ಅಕ್ಷರಶಃ ನಿಜ. ನಂಬರ್ 3 ಯುರೋಪಿಯನ್ ಯೂನಿಯನ್. ಇಲ್ಲಿಯವರೆಗೆ ನಾವು ಕೆಲವು ದೇಶಗಳು ಭಾರತದ ಅಭಿವೃದ್ಧಿಯನ್ನ ತಡೆಯಲು ಹೇಗೆ ಸಂಚು ಮಾಡುತ್ತಿವೆ ಎಂದು ತಿಳಿದುಕೊಂಡೆವು. ಆದ್ರೆ ಭಾರತದ GDP ಗ್ರೋತ್ ಅನ್ನ ತಡೆಯಲು ಒಂದು ಇಡೀ ಖಂಡವೇ ಒಂದಾಗಿದೆ ಎಂದು ನಿಮ್ಗೆ ಗೊತ್ತಾ? ಹೌದು, ಅದೇ ಯುರೋಪಿಯನ್ ಯೂನಿಯನ್. ನಿಮ್ಗೆ ಸರಿಯಾಗಿ ನೆನಪಿದ್ರೆ ಈ ವರ್ಷದ ಆರಂಭದಲ್ಲಿ ಭಾರತ ಮತ್ತು EU ನಡುವೆ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕುದುರಿತ್ತು. ಇದನ್ನ ಮದರ್ ಆಫ್ ಆಲ್ ಡೀಲ್ಸ್ ಎಂದು ಎಲ್ಲರೂ ಕರೆದ್ರು. ಯಾಕಂದ್ರೆ ಈ ಅಗ್ರಿಮೆಂಟ್ ಎರಡೂ ಕಡೆಯಿಂದ ದೊಡ್ಡ ಮಟ್ಟದಲ್ಲಿ ಇಂಪೋರ್ಟ್ಸ್ ಮತ್ತು ಎಕ್ಸ್ಪೋರ್ಟ್ಸ್ ಅನ್ನ ಹೆಚ್ಚಿಸುತ್ತೆ. ಆದ್ರೆ ಈ ಡೀಲ್ ಕುದುರಿದ ಮೇಲಷ್ಟೇ ಯುರೋಪ್ ತನ್ನ ಅಸಲಿ ಬಣ್ಣವನ್ನ ಬಯಲು ಮಾಡಿದೆ ಎಂದು ಹೇಳಬಹುದು. ಹೇಗಂದ್ರೆ ಈ ಅಗ್ರಿಮೆಂಟ್ ಮೂಲಕ ಯುರೋಪ್ಗೆ ಸೇರಿದ ಲಕ್ಸರಿ ಕಾರ್ಸ್, ಮಿಷನರಿ, ಕೆಮಿಕಲ್ ಸಪ್ಲೈ ನಂತಹ ಗೂಡ್ಸ್ ನಮ್ಮ ಭಾರತದ ಮಾರುಕಟ್ಟೆಗೆ ಯಾವುದೇ ಇಂಪೋರ್ಟ್ ಡ್ಯೂಟಿ ಇಲ್ಲದೆ ಎಂಟರ್ ಆಗುತ್ತೆ. ಇದರಿಂದಾಗಿ ಇಂಡಿಯಾದಲ್ಲಿ ಅವರ ಬಿಸ್ನೆಸ್ ಹೆಚ್ಚಾಗುತ್ತೆ. ಇದೇ ಸಮಯದಲ್ಲಿ ಯುರೋಪ್ ನಲ್ಲಿನ ಕೈಗಾರಿಕೆಗಳಿಗೆ ನಮ್ಮ ಭಾರತ ಎಕ್ಸ್ಪೋರ್ಟ್ ಮಾಡುವ ಐರನ್, ಸ್ಟೀಲ್, ಅಲ್ಯೂಮಿನಿಯಂ, ಫರ್ಟಿಲೈಸರ್ ನಂತಹ ರಾ ಮೆಟೀರಿಯಲ್ಸ್ ಬೇಕು. ಯುರೋಪ್ ನಲ್ಲಿನ ಕಂಪನಿಗಳಿಗಿಂತ ಈ ಮೆಟೀರಿಯಲ್ಸ್ ಅನ್ನ
ವಸ್ತುಗಳನ್ನ ಭಾರತ ಕಡಿಮೆ ಬೆಲೆಗೆ ಒಳ್ಳೆಯ ಕ್ವಾಲಿಟಿಯಲ್ಲಿ ನೀಡುತ್ತೆ. ಇದರಿಂದ ಅಲ್ಲಿನ ಡೀಲರ್ ಸಹಜವಾಗಿಯೇ ಭಾರತದಿಂದಲೇ ಇವುಗಳನ್ನ ದೊಡ್ಡ ಸಂಖ್ಯೆಯಲ್ಲಿ ಇಂಪೋರ್ಟ್ ಮಾಡಿಕೊಳ್ತಾ ಇದ್ದಾರೆ. ಆದ್ರೆ ಇನ್ ಮುಂದೆ ಈ ರಾ ಮೆಟೀರಿಯಲ್ಸ್ ಮೇಲೆ ಯುರೋಪ್ 25% ಕಾರ್ಬನ್ ಟ್ಯಾಕ್ಸ್ ಅನ್ನ ವಿಧಿಸಲಿದೆ. ಯಾಕಂದ್ರೆ ಇವುಗಳ ತಯಾರಿಕೆಯಲ್ಲಿ ಯಾವುದೋ ಒಂದು ಹಂತದಲ್ಲಿ ಕಲ್ಲಿದ್ದಲನ್ನ ಬಳಸಲಾಗುತ್ತದೆ. ಆದ್ರೆ EU ಇತ್ತೀಚೆಗೆ ತಂದಿರುವ CBAM ಎಂಬ ರೆಗ್ಯುಲೇಷನ್ ಪ್ರಕಾರ ಕಲ್ಲಿದ್ದಲನ್ನ ಬಳಸಿ ತಯಾರು ಮಾಡುವ ಪ್ರತಿ ಗೂಡ್ಸ್ ಮೇಲೆ ಟನ್ಗೆ 25% ಟ್ಯಾರಿಫ್ ಅನ್ವಯವಾಗುತ್ತೆ. ಕಾರ್ಬನ್ ಎಮಿಷನ್ ಅನ್ನ ಕಡಿಮೆ ಮಾಡಿ ಪ್ರಕೃತಿಯನ್ನ ಉಳಿಸುವುದಕ್ಕಾಗಿಯೇ ಈ ರೀತಿಯ ಕ್ರಮಗಳನ್ನ ಕೈಗೊಂಡಿದ್ದೀವಿ ಎಂದು EU ಹರಟೆ ಹೊಡೆಯುತ್ತಿದೆ. ಆದ್ರೆ ಇದು ಕೇವಲ ಕವರಪ್ ಅಷ್ಟೇ. ಯಾಕಂದ್ರೆ ಯುರೋಪ್ ಭಾರತದಿಂದ ಬರುವ ರಾ ಮೆಟೀರಿಯಲ್ಸ್ ಮೇಲೆ 25% ಕಾರ್ಬನ್ ಟ್ಯಾಕ್ಸ್ ಅನ್ನ ವಿಧಿಸ್ತಾ ಇದೆ. ಆದ್ರೆ ತನ್ನದೇ ಆದ ಸ್ವಂತ ಕಂಪನಿಗಳಿಗೆ ಮಾತ್ರ 2034ರವರೆಗೆ ಕಲ್ಲಿದ್ದಲನ್ನ ಬಳಸಿ ಐರನ್ ಮತ್ತು ಸ್ಟೀಲ್ ತಯಾರು ಮಾಡಲು ಪರ್ಮಿಷನ್ ನೀಡಿದೆ. ಟ್ರೇಡ್ ಡೀಲ್ ಎಂದರೆ ಅದು ಎರಡೂ ಕಡೆಯೂ ಫೇರ್ ಆಗಿರಬೇಕು. ಆದ್ರೆ ಈಗ ಡಬಲ್ಗೆ ಮಾಡುವುದು ಯುರೋಪ್ಗೆ ಒಳ್ಳೇದಲ್ಲ. ನಂಬರ್ 2 ಅಮೆರಿಕ. ನಾವು ಇಲ್ಲಿವರೆಗೆ ಭೌಗೋಳಿಕವಾಗಿ ಆರ್ಥಿಕವಾಗಿ ಭಾರತವನ್ನ ತಡೆಯಲು ನಡೆಯುತ್ತಿರುವ ಕೆಲವು ಪ್ರಯತ್ನಗಳ ಬಗ್ಗೆ ತಿಳ್ಕೊಂಡ್ವಿ. ಆದ್ರೆ ಅಮೆರಿಕ ಇವೆಲ್ಲವನ್ನು ಮೀರಿಸಿ ಈಗ ಹೊಸ ದಾರಿಗಳನ್ನ ಹುಡುಕುತ್ತಿದೆ. ವಿಡಿಯೋದ ಸ್ಟಾರ್ಟಿಂಗ್ ನಲ್ಲಿ ಹೇಳಿದಂತೆ ಪ್ರಸ್ತುತ ನಾವು ಬಳಸುತ್ತಿರುವ ಆಪ್ಸ್, ಮೇಲ್ಸ್, ಸೋಷಿಯಲ್ ಮೀಡಿಯಾದ ಮಾಹಿತಿ ಎಲ್ಲವೂ ಅಮೆರಿಕದ ಕಂಪನಿಗಳ ಅಧೀನದಲ್ಲಿ ಇರುತ್ತೆ. ಈ ಸರ್ವಿಸ್ ಇಲ್ಲದೆ ಇದ್ರೆ ನಮ್ಮ ಡಿಜಿಟಲ್ ಸೆಕ್ಟರ್ ಸಂಪೂರ್ಣವಾಗಿ ಸ್ಥಗಿತಗೊಳ್ಳುತ್ತದೆ. ಇವುಗಳನ್ನ ಮುಂದಿಟ್ಕೊಂಡು ಅಮೆರಿಕ ಯಾವಾಗ್ಲಾದ್ರೂ ಭಾರತವನ್ನ ಬ್ಲಾಕ್ ಮೇಲ್ ಮಾಡಬಲ್ಲದು. ಈ ರೀತಿಯ ಇನ್ಸಿಡೆಂಟ್ಸ್ ಅನ್ನ ನಾವು ಹಿಂದೆ ಕೂಡ ನೋಡಿದ್ದೀವಿ. 2025 ಆಗಸ್ಟ್ ನಲ್ಲಿ ಅಮೆರಿಕದಲ್ಲಿನ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಭಾರತ ರಷ್ಯಾದಿಂದ ಮಾಡುವ ಆಯಿಲ್ ಆಮದನ್ನ ತಡೆಯಲು ಭಾರತದ ಮೇಲೆ 50% ರೆಸಿಪ್ರೋಕಲ್ ಟ್ಯಾರಿಫ್ ಅನ್ನ ವಿಧಿಸಿತು. ಇದರಿಂದಾಗಿ ಭಾರತ ಅಮೆರಿಕಾಗೆ ಮಾಡುವ ರಫ್ತಿನಲ್ಲಿ 37.5% ಕಡಿಮೆ ಆಯಿತು. ಭಾರತಕ್ಕೆ ಬಿಲಿಯನ್ಸ್ ಗಳಲ್ಲಿ ನಷ್ಟವಾಯಿತು. ಕೊನೆಗೆ ಇಂಡಿಯಾ ಅಮೆರಿಕಾದೊಂದಿಗೆ ಒಂದು ಟ್ರೇಡ್ ಡೀಲ್ ಅನ್ನ ಕುದುರಿಸಿಕೊಂಡಿತು. ಆದ್ರೆ ಅದರ ರಿಸಲ್ಟ್ ಗಾಗಿ ಭಾರತ ರಷ್ಯಾದಿಂದ ಆಯಿಲ್ ಇಂಪೋರ್ಟ್ಸ್ ಅನ್ನ ಕಡಿಮೆ ಮಾಡ್ಕೊಂಡಿತು. ಅಮೆರಿಕವನ್ನ ಮೆಚ್ಚಿಸಲು ನಮ್ಮ ದೇಶದ ಹಿತಾಸಕ್ತಿಗಳನ್ನ ಪಕ್ಕಕ್ಕಿಡಬೇಕಾಗಿ ಬಂತು. ಅಷ್ಟೇ ಏಕೆ, ಎಲ್ಲೋ ಮಿಡಲ್ ಈಸ್ಟ್ ಅಲ್ಲಿ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದ್ರೆ ಅದು ನಮ್ಮ ದೇಶದಲ್ಲಿ ಆಯಿಲ್ ಮತ್ತು LPG ಕ್ರೈಸಿಸ್ಗೆ ದಾರಿ ಮಾಡಿಕೊಡ್ತು. ಆಮೇಲೆ ಅವುಗಳನ್ನ ಕೂಡ ಭಾರತ ಅಮೆರಿಕದಿಂದಲೇ ಇಂಪೋರ್ಟ್ ಮಾಡಿಕೊಳ್ಳಬೇಕಾಗಿ ಬಂತು. ನಂಬರ್ 1 ಚೀನಾ. ಭಾರತದ ವಿರುದ್ಧವಾಗಿ ಪಾಕಿಸ್ತಾನ, ಮಾಲ್ಡೀವ್ಸ್, ಬಾಂಗ್ಲಾದೇಶಗಳು ಸಂಚು ರೂಪಿಸಿದ್ರು ಅಥವಾ ಸಣ್ಣ ದೇಶಗಳಾದ ನೇಪಾಳ, ಶ್ರೀಲಂಕಾಗಳು ಹಠ ಮಾಡಿದ್ರು. ಆ ಎಲ್ಲಾ ದೇಶಗಳ ಹಿಂದೆ ನಿಂತು ನಡೆಸ್ತಾ ಇರೋದು ಮಾತ್ರ ಕೇವಲ ಚೀನಾ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಚೀನಾ ನೇರವಾಗಿ ಪಾಕಿಸ್ತಾನಕ್ಕೆ ಇಂಟೆಲಿಜೆನ್ಸ್ ಅನ್ನ ಒದಗಿಸಿತ್ತು, ಆಯುಧಗಳನ್ನ ಸಪ್ಲೈ ಮಾಡ್ತು. ಕಾಲ ಕಾಲಕ್ಕೆ ನಮ್ಮ ಸುತ್ತಮುತ್ತಲಿನ ದೇಶಗಳನ್ನ ಭಾರತದ ಮೇಲೆ ಎತ್ತು ಕಟ್ಟುತ್ತದೆ. ಯಾಕಂದ್ರೆ ಭಾರತ ಬಾರ್ಡರ್ ನಲ್ಲಿ ಬ್ಯುಸಿಯಾಗಿದ್ರೆ ಮಾತ್ರ ಚೀನಾಗೆ ಹಿಂದೂ ಮಹಾಸಾಗರ ಕಬಳಿಸಲು ಸಾಧ್ಯವಾಗುತ್ತೆ. ಈಗ ಸಡನ್ ಆಗಿ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಅನ್ನ ತಡೆಯಲು ನಮ್ಮ ದೇಶದಲ್ಲಿ NGOಗಳು ಮತ್ತು ಪ್ರಕೃತಿ ಪ್ರೇಮಿಗಳು ಇದ್ದಕ್ಕಿದ್ದಂತೆ ಆಕ್ಟಿವೇಟ್ ಆಗಿದ್ದಾರೆ. ಇದರ ಹಿಂದೆ ಇರೋದು ಮಾತ್ರ ಚೀನಾ. ಒಂದು ವೇಳೆ ಈ ಪ್ರಾಜೆಕ್ಟ್ ಪೂರ್ಣಗೊಂಡರೆ ಚೀನಾ ಎಕನಾಮಿಯ ಪ್ರಾಣದಾರಿಯಾಗಿರುವ ಮಲಕ್ಕಾ ಸ್ಟ್ರೈಟ್ ಅನ್ನ ಇಂಡಿಯನ್ ನೇವಿ ಕೆಲವೇ ಗಂಟೆಗಳಲ್ಲಿ ಬ್ಲಾಕ್ ಮಾಡಬಲ್ಲದು. ಚೀನಾದ 80% ಇಂಪೋರ್ಟ್ಸ್ ಮತ್ತು ಎಕ್ಸ್ಪೋರ್ಟ್ಸ್ ಅನ್ನ ಭಾರತ ಸ್ಥಗಿತಗೊಳಿಸಬಲ್ಲದು. ಅದಕ್ಕಾಗಿ ನಿಕೋಬಾರ್ ಐಲ್ಯಾಂಡ್ ಅನ್ನ ಭಾರತ ತನ್ನ ಉಕ್ಕಿನ ಕೋಟೆಯನ್ನಾಗಿ ಮಾರ್ಪಡಿಸದಂತೆ ಚೀನಾ ತಡೆಯಲು ನೋಡುತ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಅಕೌಂಟ್ಸ್ ಮೂಲಕ ಒಂದು ಡಿಜಿಟಲ್ ಕ್ಯಾಂಪೇನ್ ಶುರು ಮಾಡಿ ನಿಕೋಬಾರ್ ಪ್ರಾಜೆಕ್ಟ್ ನ ಸುತ್ತ ಕಾಂಟ್ರವರ್ಸಿಯನ್ನ ಎಬ್ಬಿಸ್ತಾ ಇದೆ. 2028ರ ವೇಳೆಗೆ ಈ ಪ್ರಾಜೆಕ್ಟ್ ನ ಫೇಸ್ 1 ಪೂರ್ಣಗೊಳ್ಳಲಿದೆ. ಇದನ್ನ ಆದಷ್ಟು ಡಿಲೇ ಮಾಡಲು ಬೀಜಿಂಗ್ ಪ್ರಯತ್ನಿಸುತ್ತಿದೆ. ಈ ರೀತಿಯಾಗಿ 8 ದೇಶಗಳು ಸೇರಿ ಭಾರತವನ್ನ ಈಗ ಟಾರ್ಗೆಟ್ ಮಾಡ್ತಿವೆ. ಭೌಗೋಳಿಕವಾಗಿ, ಆರ್ಥಿಕವಾಗಿ, ಟೆಕ್ನಾಲಜಿ ಪರವಾಗಿ ಭಾರತವನ್ನ ಹತ್ತಿಕ್ಕಲು ನೋಡುತ್ತಿದೆ. ಆದ್ರೆ ಇವುಗಳಲ್ಲಿ ಯಾವ ದೇಶದಿಂದ ಇಂಡಿಯಾಗೆ ಹೆಚ್ಚು ಅಪಾಯ ಕಾದಿದೆ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಜಿಯೋಪಾಲಿಟಿಕಲ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಮತ್ತೊಂದು ಆಸಕ್ತಿಕರ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.